ರಂಜಿನಿ ಅಂದರೆ ಎಲ್ಲೋದ್ರೂ ಆ ಫ್ಯಾನ್ ಫಾಲೋಯಿಂಗು, ಸೋಷಲ್ ಮೀಡಿಯಾದಲ್ಲಿರೋ ಕಮೆಂಟ್ಸು, ಅದು ಒಂದು ನಿಮ್ಮ ಸುತ್ತ ನಿಮಗೆ ಆದಂಥ ಒಂದು ಏನನ್ನೋದು ಒಂದು ಫಾಲ್ಸ್ ಪ್ರೈಡ್ ಕೊಡುತ್ತಾ, ಅಥವಾ ಫಾಲ್ಸ್ ಅಲ್ಲ, ಆ ಟೈಮಿಗೆ ಅದು ಒಂದು ಪ್ರೈಡೇ ಅದು. ಈಸ್ ದ್ಯಾಟ್ ಅನ್ ಅಡಿಕ್ಷನ್? ಬಿಕಾಸ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ದಿನ ಬೆಳಗಾದ್ರೆ ಯಾರೋ ನಮ್ಮ ಜೊತೆಗೆ ಸೆಲ್ಫಿ ತೊಗೋತಾ ಇದ್ದಾರಾ, ಆಟೋಗ್ರಾಫು, ಇದೆಲ್ಲ ಎಷ್ಟೊಂದು ಜನ ಇದು ನನ್ನ ಕೆಲಸದ ಬೈ ಪ್ರಾಡಕ್ಟು, ಅವೆಲ್ಲ ಬೋನಸ್ ಅಂತ ನೋಡೋರು ಇದ್ದಾರೆ. ಬಟ್ ಹೌ ಡು ಯು ಲುಕ್ ಅಟ್ ಇಟ್? ಇದು ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ಗಳಾಗಿ ಈ ಹಂತಕ್ಕೆ ಬಂದಿರೋದು. ಇವಾಗ ನಾನೇನೋ ಮೆಚೋರ್ಡಾಗಿ ಹೇಳ್ಬಿಡ್ತಿದ್ದೀನಿ ಅಂತಲ್ಲ. ಡೆಫಿನೆಟ್ಲಿ ಈಗ ಯಾವತ್ತೋ ಒಂದಿನ ನನ್ನ ಜೊತೆ ಸೆಲ್ಫಿ ತೆಗೆಸ್ಕೊಂಡಿಲ್ವಾ, ಇವ್ರಿಗೆ ನಾನು ಗೊತ್ತಿಲ್ವಾ ಅನ್ನೋದ್ರಿಂದ ಹಿಡಿದು ತೆಗೆಸ್ಕೊಂಡಾಗ ಖುಷಿಪಟ್ಟು, ಎಲ್ಲೋ ಒಂದು ಕಡೆ ಅಯ್ಯೋ ಬಿಡ್ರಪ್ಪ ನನ್ನ ಕೆಲಸ ಮಾಡಬೇಕು, ಅಥವಾ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ, ನನ್ನನ್ನು ಯಾರೂ ನೋಡಬೇಡಿ ಅಂತ ಮುಖಕ್ಕೆಲ್ಲ ಹಾಕ್ಕೊಂಡು ಹೋಗಿ ಎಲ್ಲವೂ ಆಗಿದೆ. ಬಟ್ ಇವಾಗ ನನಗೆ ಅನ್ಸೋದು ಆ ಒಂದು ದ್ವಂದ್ವ, ಈಗ ನೆಕ್ಸ್ಟ್ ಸ್ಟೆಪ್ಪು ನನಗೋಸ್ಕರನಾ ಜನರಿಗೋಸ್ಕರನಾ ಅನ್ನೋದು. ಈಗ ನಾನು ನನಗೋಸ್ಕರ ಮಾಡ್ಕೊಳ್ಳೋ ಜನರಿಗೋಸ್ಕರ. ಇವಾಗ ನಾನು ನಾನು ಆ್ಯಕ್ಟಿವ್ ಆಗಿದ್ದೆ ಟಿ ವಿಲಿ ಫಾರ್ ದ ಪಾಸ್ಟ್ ಫ್ಯೂ ಇಯರ್ಸ್. ಈಗ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಬಂದ್ಬಿಟ್ಟು ಒಪ್ಕೊಂಬಿಡ್ಲ ಪ್ರಾಜೆಕ್ಟ್ನ, ನನ್ನನ್ನು ಅದು ಬೆಳವಣಿಗೆ ಕಡೆಗೆ ಕರ್ಕೊಂಡು ಹೋಗುತ್ತಾ, ನನಗೇನೋ ಒಂದು ಇದೆಯಲ್ಲ ಅದು ನನಗೆ ಆಗದೆ ಇರೋದನ್ನು ಮಾಡ್ತೀನಿ ಅಂತ. ಈಗ ನಂಗೆ ಸೀರಿಯಲ್ ಮಾಡೋದು ಕಷ್ಟದ ವಿಷಯ ಅಂತ ಅನ್ನಿಸ್ತಾ ಇಲ್ಲ. ಈಗ ಆ ಪಾತ್ರ ಯಾವುದೇ ಪಾತ್ರ ಕೊಡಲಿ, ನನಗೆ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಹೆದರ್ಕೊಳ್ಳೋ ಅಂಥ ಸ್ಥಿತಿಲಿ ಇಲ್ಲ ನಾನು. ಗೊತ್ತು ಬಿಡು ಅಂತ. ಮತ್ತು ಆ ಥರ ಬರೆಯೋದು ಕಷ್ಟನೇ. ಇವಾಗ ಸೀರಿಯಲಲ್ಲಿ ಆ ಟೆಂಪ್ಲೇಟ್ ಫಿಕ್ಸು. ಹೀರೋಯಿನ್ ಅಂದಮೇಲೆ ಒಳ್ಳೆ ಹುಡುಗಿ, ಕಷ್ಟ ಬರುತ್ತೆ, ಅಳಬೇಕು, ಯಾವತ್ತೋ ಒಂದು ದಿವಸ ಅದವಳಿಗೆ ಜ್ಞಾನೋದಯ ಆಗಿ ರೆಬಲ್ ಆಗ್ತಾಳೆ, ತಿರ್ಗಿ ಅದು ಫೇಲ್ಯೂರ್ ಆಗುತ್ತೆ. ಈ ಸೈಕಲಲ್ಲಿ ಹೋಗ್ತಾ ಇರುವಾಗ ನಾನು ಹೊಸದನ್ನು ಏನು ಎಕ್ಸ್ಪ್ಲೋರ್ ಮಾಡಲಿ ಅಲ್ಲಿ? ಟ್ರೂ. ಡು ಯು ಥಿಂಕ್ ಆ ಟೆಂಪ್ಲೇಟ್ ಚೇಂಜ್ ಆಗುತ್ತೆ? ವಾಟ್ ಫ್ಯಾಕ್ಟರ್ಸ್ ವಿಲ್ ಇನ್ಫ್ಲೂಯೆನ್ಸ್ ದ ಚೇಂಜ್ ಆಫ್ ಟೆಂಪ್ಲೇಟ್ ಇವತ್ತಿನ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಬರೋ ಪಾತ್ರಗಳು? ಇಲ್ಲ, ಅದು ನಾನೇ ಒಂದು ಸೀರಿಯಲ್ ಬರೆದಿರೋ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ನಾನು ಟೆಕ್ನಿಷಿಯನ್ ಆಗು ಟೆಲಿವಿಷನಲ್ಲಿ ವರ್ಕ್ ಮಾಡಿದ್ದೀನಿ. ಈ ಹುಚ್ಚುತನದಿಂದಾನೇ, ಅಂದರೆ ಏನೋ ಮಾಡಬೇಕು ಅನ್ನೋ ಹುಚ್ಚುತನದಿಂದಲೇ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿರೋದ್ರಿಂದ ಯಾರು ಏನೇ ಹೇಳಿದ್ರು ಟಿ ವಿ ಫಾರ್ಮ್ಯಾಟ್ನ ಈಸಿಯಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕಿರೋ ಆಡಿಯನ್ಸ್ ಫಿಕ್ಸ್ಡು. ನಾನು ನೀವು ಹೋಗ್ಬಿಟ್ಟು ಸೀರಿಯಲ್ ನೋಡ್ತೀವ? ಸೀರಿಯಲ್ ನೋಡೋರೇ ಸೀರಿಯಲ್ ನೋಡೋದು. ಅವರಿಗೆ ಅಡುಗೆ ಬಡಿಸ್ಬೇಕೆ ಹೊರತು ನನಗೆ ಪಿಜ್ಜಾ ಪಾಸ್ತಾ ಇಷ್ಟ ಅನ್ಕೊಂಡು ರಶ್ಮಿಗೆ ನಾನು ಸೀರಿಯಲ್ ಮಾಡ್ತೀನಿ ಅಂದರೆ ನೀವು ನಿಮ್ಮ ಶೋ ಬಿಟ್ಬಿಟ್ಟು ಕೂತ್ಕೊಂಡು 7:30 ಸೀರಿಯಲ್ ನೋಡಲ್ವಲ್ಲ ನೀವು? ಅದೇ ಟೈಮಿಗೆ ಕಾಯ್ಕೊಂಡು, ಅಥವಾ ಬಂದರೂ ಕೂಡ ನೀವು ಇವ್ನು ಹಿಂಗೆ ಮಾಡ್ತಾನಾ, ಇವಳು ಹಿಂಗೆ ಮಾಡ್ತಾಳ, ನಮಗೆ ಬೇರೆ ಯೋಚನೆ ಇದೆ. ಮನೇಲಿ ಇನ್ನೋಸೆಂಟಾಗಿ ಕೂತ್ಕೊಂಡು ಅವರ ಮನಸ್ಸಿಗೆ, ಅವರ ಸೈಕಾಲಜಿಗೆ ಬೇಕಾಗಿರೋಕ್ಕೋಸ್ಕರ ಮಾಡಿರೋ ಅಂಥ ಸೀರಿಯಲ್ಗಳವು. ಅದನ್ನು ಯಾರು ನೋಡ್ತಾರೋ ಅದನ್ನು ನೋಡ್ತಾ ಇರ್ತಾರೆ. ಅದು ದೊಡ್ಡ ವರ್ಗ ಇದೆ ಅದಕ್ಕೆ. ಟಾರ್ಗೆಟ್ ಗ್ರೂಪ್ TG ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ಸ್ ವೆರಿ ಕ್ಲಿಯರ್. ಅವ್ರಿಗೆ ಮಾಡಬೇಕು. ನಾವು ಸೀರಿಯಲ್ ನೋಡದೇ ಇರೋರು ಕೂತ್ಕೊಂಡ್ಬಿಟ್ಟು ಸೀರಿಯಲ್ ಹಂಗಿರುತ್ತೆ ಹಿಂಗಿರುತ್ತೆ ಅಂದರೆ ನಾವು ನೋಡಬಾರ್ದು ಅಷ್ಟೇ. ಬಿಕಾಸ್ ಅದೇ ತುಂಬ ಅದರಲ್ಲೂ ಇದೆಯಲ್ಲ, ಏನು ಬರೀಲ್ಲ ಹಾವು ತೋರಿಸ್ತಾರೆ, ಇಲ್ಲ ಅಂದರೆ ಅದೇ ಸೇಮ್ ಆ ಹುಡುಗಿ ವಿಕ್ಟಮೈಸ್ ಮಾಡೋದು, ಮತ್ತು ಅತ್ತೆ ಸೊಸೆ ಜಗಳ ಅನ್ನೋದು ಒಂದು ಏನಾಗಿತ್ತು. ಇದೆಲ್ಲ ಯಾಕೆ ಹೇಗೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಬಿಕಾಸ್ ಅದೊಂದು ಒಳಗಿದ್ದು ಯಾರಿಗೆ ಕೊಡ್ತೀವೋ ಅದನ್ನ ಅವ್ರಿಗೆ ಕೊಡ್ತೀವಿ. ಇವಾಗ ಐಫೋನ್ ಯಾರಿಗೆ ಮಾರ್ತಾರೋ ಅವ್ರಿಗೆ ಮಾರ್ತಾರೆ, ರೆಡ್ಮಿ ಫೋನ್ ಯಾರಿಗೆ ಮಾರ್ತಾರೋ ಅವ್ರಿಗೆ ಮಾರ್ತಾರೆ. ಅದು ಯಾವುದು ದೊಡ್ಡದು ಚಿಕ್ಕದು ಅಂತಲ್ಲ, ಫೋನ್ ಅದಕ್ಕಿರೋ ಆಡಿಯನ್ಸ್ ಅದಕ್ಕಿದೆ. ನಾನು ಇವ್ರು ತೊಗೊಂಬಂದ್ಬಿಟ್ಟು ಈಗ ನಮ್ಮ ಹತ್ರ ಜನಕ್ಕಿರೋ ದುಡ್ಡೇ ಇಷ್ಟು, ಅವ್ರಿಗೆ ಯೂಸ್ ಆಗೋದು ನಾನು ಮಾಡಬೇಕು. ತೊಗೊಂಬಂದು ಕಾಸ್ಟ್ಲಿ ಕೊಟ್ಟರೆ ನಾನೇ ಫ್ಲಾಪ್ ಆಗೋದು. ಹಾಗೆ TV ಇಂಡಸ್ಟ್ರಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ಕುತೂಹಲ ನನಗಿರೋದು, ಇವತ್ತು 6 ಕೋಟಿ ಅಥವಾ 7 ಕೋಟಿ ಕನ್ನಡಿಗರಿದ್ದೀವಿ ಅಂತಂದರೆ TVಗೆ ಬಿಗ್ಗೆಸ್ಟ್ ರೀಚ್ ಇದೆ, ಎಲ್ಲರಿಗೂ ಗೊತ್ತಿರೋದು. ಯಾಕೆಂದರೆ ಮನೆಗೆ ನಾವು ಬರ್ತೀವಿ, ಅವರೇನು ಥಿಯೇಟ್ರಿಗೆ ಬರಬೇಕಾಗಿಲ್ಲ, ಅಥವಾ ಎಲ್ಲೂ ಅದಕ್ಕೊಂದು ಪಕ್ಕಾ ಕಾಂಪಿಟೇಷನ್ ಕೊಡ್ತಾ ಇರೋದು ಸೋಷಿಯಲ್ ಮೀಡಿಯಾ. ಬಟ್ ಆದ್ರೂ TV ಆಡಿಯನ್ಸ್ ಎಷ್ಟಿದ್ದಾರೆ ರಂಜಿನಿ? ಅಂದರೆ ನಿಮ್ಗೆ ಈ ಥರದ್ದೆಲ್ಲ ವಿಚಾರಗಳು ಹೇಳಿರ್ತಾರ, ಸೀರಿಯಲ್ ಅವರು ನೋಡಿ ನಾವು ಈ ಥರದವ್ರಿಗೆ ಸೀರಿಯಲ್ ಮಾಡ್ತಾ ಇರೋದು, ಆಡಿಯನ್ಸ್ ಮೆಂಟಾಲಿಟಿ ಹೀಗೆ ಹಾಗೆ ಅನ್ನೋದು, ಈ ಥರದ್ದೆಲ್ಲ ಒಂದಷ್ಟು ಕಂಡೀಷ್ನಿಂಗ್ ಹೇಗಾಗತ್ತೆ ನಿಮಗೆ? ಆ ಥರದ್ದೇನು ಕಂಡೀಷ್ನಿಂಗ್ ಆ ಥರದ್ದೇನೂ ಆಗಿಲ್ಲ. ಬಟ್ ಆ್ಯಕ್ಟಿಂಗಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ಅದೊಂದು ಸ್ವಲ್ಪ ಬೇಜಾರು. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಹಿಂಗೆ ಮಾತಾಡಬೇಕು ಹಿಂಗೆ ಇರಬೇಕು ಅಂತ. ಬಟ್ ಕನ್ನಡದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ, ಇದನ್ನು ರೆಗ್ಯುಲರ್ ಸೀರಿಯಲ್ ಥರ ಆ್ಯಕ್ಟಿಂಗ್ ಮಾಡೋದು ಬೇಡ, ನಾವು ಬಿಹೇವ್ ಮಾಡೋಣ, ಈ ಥರ ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋಂಥ ಪ್ರಾಜೆಕ್ಟ್ ಕನ್ನಡತಿ. ಅಂದರೆ ಹಾಗಾಗಿ ನನಗೆ ಅದಕ್ಕಿಂತ ದೊಡ್ಡ ಮಟ್ಟಿಗಿನ ಚಾಲೆಂಜ್ ಅಥವಾ ಇನ್ನೊಂದು ಸಿಗೋದಿಲ್ವೇನೋ ಅನ್ನೋ ಭಯದಿಂದಾನೇ ನಾನು ಟಿ ವಿಲಿ ಏನೂ ಮಾಡ್ತಿಲ್ಲ. ಈಗ ಇನ್ನೇನಾದ್ರು ಬೇರೆ ಹುಡ್ಕೋಣ ಅಂತ. ಸೊ ಆ ಥರದ್ದು ಏನೂ ಆಗಲಿಲ್ಲ ನನಗೆ. ಸೊ ಇವತ್ತು ಒಂದು 3-4 ಕೋಟಿ ಕನ್ನಡಿಗರು ಇವತ್ತು TV ನೋಡ್ತಾರೆ. TVಗೆ ಅಂತ ಇರೋ ಆಡಿಯನ್ಸ್ ಎಷ್ಟು? ಈ ಥರದೆಲ್ಲ ಫ್ಯಾಕ್ಟ್ಸ್ ಗೊತ್ತಾ ನಿಮಗೆ? ಅಂದರೆ ಫಿಗರ್ಸು ಎಷ್ಟು ಜನ ನೋಡ್ತಾರೆ, ಯಾವ ಭಾಗದ ಜನ ಯಾವ್ಯಾವ ಥರ ಸೀರಿಯಲ್ಗಳನ್ನು ಕಂಟ್ರೋಲ್ ಮಾಡ್ತಾರೆ?
ಜಾಸ್ತಿ ಕೆಲವೊಂದು ಅಂದರೆ ಟಿ ಆರ್ ಪಿನ ಅಲ್ಲಲ್ಲಲ್ಲಿ ಸೆಂಟರ್ಸ್ ಅಂತ ಇರುತ್ತೆ, ಅಲ್ಲಿದ್ದು ನೋಡಿಕೊಂಡು ಅದನ್ನು ರೇಟಿಂಗ್ನ ಅವರು ಇದು ಮಾಡೋದು. ಮತ್ತು ಈಗ ಟಿಪಿಕಲ್ ಕನ್ನಡದ ಆಡಿಯನ್ಸ್ ಯಾರ್ಯಾರು ಇರ್ತಾರೆ, ಉತ್ತರ ಕರ್ನಾಟಕ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮೈಸೂರು ಆ ಥರ, ಅದರಲ್ಲಿ ಏನು ತುಂಬ ಟೆಕ್ನಿಕ್ಸ್ ಅಥವಾ ಏನೂ ಇಲ್ಲ. ಜನ ನೋಡ್ತಿರ್ತಾರೆ, ಕೆಲವೊಂದು ಸಲ ಅವ್ರಿಗೆ ಇಷ್ಟ ಆಗೋ ಕಂಟೆಂಟ್ಗಳು ಬರುತ್ತಲ್ಲ, ಆಗ ನೋಡ್ತಾರೆ, ಅದನ್ನು ಹಿಟ್ ಮಾಡ್ತಾರೆ. ಸೊ ಟಿ ವಿಗೆ ಇನ್ನೂ ಕೇಪಬಿಲಿಟೀಸ್ ಇದೆ, ಆದರೆ ಅಲ್ಲಿ ಆ ವಾಸ್ಟ್ನೆಸ್ ಆಫ್ ದ ಕಂಟೆಂಟಲ್ಲಿ ಇರೋದ್ರಿಂದ ಅಲ್ಲಿ ತುಂಬ ಹೊಸದನ್ನು ತರೋಕ್ಕೆ ಹ್ಯೂಮನ್ಲಿ ಇಂಪಾಸಿಬಲ್. ಅಂದರೆ ಅದೊಂಥರ ನ್ಯೂಸ್ ಪೇಪರ್ ಥರ ಇಡೀ ಪ್ರತಿದಿನವೂ ಹೋಗ್ತಾ ಇರತ್ತಲ್ವಾ, ಎವ್ರಿ ದಿನ ಎಷ್ಟು ಅಂತ ಚೇಂಜ್ ಆಗ್ತಾ ಇರುತ್ತೆ. ಸಿನಿಮಾ ಆದರೆ 2 ಗಂಟೆ ಕಂಟೆಂಟ್ನ ನಾವು ವರ್ಷಾನುಗಟ್ಲೆ ಕೆಲಸ ಮಾಡ್ತೀವಿ. ಇಲ್ಲಿ ಪ್ರತಿದಿನ ಅರ್ಧ ಗಂಟೆ ಕಂಟೆಂಟ್ನ ಅರ್ಧ ಗಂಟೆನೇ ಯೋಚನೆ ಮಾಡೋಕ್ಕಾಗೋದು ಮ್ಯಾಕ್ಸಿಮಮ್. ಅಂದರೆ 2 ಅವರ್ ಯೋಚನೆ ಮಾಡ್ಬೋದು, ಅರ್ಧ ಗಂಟೆ ವರ್ಕ್ ಮಾಡ್ಬೋದು ಅನ್ನೋ ಥರ. ಹಾಗಾಗಿ ಅದ್ರ ಲಿಮಿಟೇಷನ್ನೇ ಹಾಗೆ, ಏನೂ ಮಾಡೋಕ್ಕಲ್ಲ. ಸೊ ಅಂದರೆ ಕೆಲವೊಂದು ಪ್ಲ್ಯಾಟ್ಫಾರ್ಮ್ ಅದಕ್ಕೆ ನಿರ್ಧಾರ ಮಾಡ್ಕೊಂಬಿಡುತ್ತೆ ಇದಕ್ಕೆ ಏನೇನು ತೊಗೋಬೇಕು ಅಂತ, ಹಾಗೆ ತೊಗೊಳತ್ತೆ ಅಲ್ವಾ. ಯಾಕೆಂದರೆ ಓ ಟಿ ಟಿ ಅಂತಂದರೆ ಅಲ್ಲಿ ನೆಟ್ಫ್ಲಿಕ್ಸು ಅಂದರೆ ಅಲ್ಲೆಲ್ಲ ಬರೋ ಸೀರೀಸು, ಉದಾಹರಣೆಗೆ ಫ್ರೆಂಡ್ಸ್ ಆಗಿರಲಿ, 3 ಬಾಡಿ ಪ್ರಾಬ್ಲಮ್ಮು ಅಥವಾ ಕ್ರೈಮು, ಮರ್ಡರು, ಅಲ್ಲಿ ಒಂಥರ ನ್ಯೂಡಿಟಿ ಆಗಿರಲಿ ಎಲ್ಲನೂ ಜಾಸ್ತಿ ಇರುತ್ತೆ. ಇಲ್ಲಿ ಅಂತ ಬಂದಾಗ ಟಿ ವಿಗೆ ಒಂದು ಫ್ರೇಮ್ ಅಂತಲ್ಲ. ಹೌದು, ಮನೆ ಮಂದಿ ಕೂತ್ಕೊಂಡು ಊಟ ಮಾಡ್ಕೊಂಡು ನೋಡ್ತಾ ಇರ್ತಾರೆ, ಕೆಟ್ಟ ಮಾತು ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಅಲ್ಲಿ ಕೆಲವೊಂದಷ್ಟು ಪ್ರೆಜುಡೀಸ್ ಇರುತ್ತೆ ಮನೆಯಲ್ಲಿ. ಅಂದರೆ ಇವಳು ಸೀರೆ ಉಟ್ಕೊಂಡಿದ್ದಾಳೆ ಅಂದರೆ ಒಳ್ಳೆ ಹುಡುಗಿ, ಈ ಥರ ಮಾಡರ್ನ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ಸ್ವಲ್ಪ ಎಕ್ಸ್ಪೋಸಿಂಗ್ ಹಾಕ್ಕೊಂಡಿದ್ದಾಳೆ ಅಂದರೆ ಕೆಟ್ಟ ಹುಡುಗಿ ಅನ್ನೋ ಒಂದು ಸಣ್ಣ ಹೇಳ್ದೆಯೂ ಹೇಳೋ ಅಂಥ ಒಂದು ಕಂಡೀಷನ್. ಯಾರೂ ಅದನ್ನು ಮಾಡು ಅಂತ ಹೇಳಲ್ಲ, ಆ ಫಾರ್ಮ್ಯಾಟಲ್ಲಿ ಹಾಗೆ ಕಾಣೋದು. ಇವಾಗ ಮನೇಲಿ ಅಮ್ಮ ಬೈತಾರಲ್ಲ, ಹಾಗೆ ಏನೇ ಹಿಂಗೆ ಬಟ್ಟೆ ಹಾಕ್ಕೊಂಡಿದ್ಯಾ ಅಂತ, ಆ ಥರದ್ದೊಂದು ಇದು, ಆ ಥರದಂಗೆ ಗೊತ್ತಿಲ್ಲದೇ ಅದು ಅದೇ ಥರ ಕೇಟರ್ ಆಗ್ತಾ ಇರುತ್ತೆ.